ತುಮಕೂರಿನಲ್ಲಿ ಎಲ್ಲೆಲ್ಲೂ ಧಾರಾಕಾರ ಮಳೆ ಸುರಿಯುತ್ತಿದೆ. ಈ ಹಿನ್ನೆಲೆ ತುಮಕೂರಿನ ಔಟರ್ ರಿಂಗ್ ರೋಡ್ನಲ್ಲಿರುವ ರೈಲ್ವೆ ಅಂಡರ್ ಪಾಸ್ ನದಿಯಂತಾಗಿದೆ. ಪ್ರತಿ ಬಾರಿಯೂ ಭಾರೀ ಮಳೆ ಸುರಿದಾಗ ಈ ಅಂಡರ್ ಪಾಸ್ನಲ್ಲಿ ವಾಹನ ಸವಾರರಿಗೆ ಇನ್ನಿಲ್ಲದ ಸಂಕಷ್ಟ ಎದುರಾಗಿದೆ. ಸರ್, ಇದು ಅಧಿಕಾರಿಗಳು ಏನು ಮಾಡ್ತಾರೆ ಸರ್, ಸಿಕ್ಕಾಪಟ್ಟೆ ನೋಡಿ. ಇದು ಒಂದು ಸ್ವಲ್ಪ ಮಳೆ ಬಂದುಬಿಟ್ರೆ ಇಲ್ಲಿ ನೋಡೋಕ್ಕಾಗಲ್ಲ. ಜನಗಳು ಭಾಳ ಹಿಂಸೆ ಬೀಳ್ತಾರೆ. ಒಬ್ಬರು ಸತ್ತೋಗಿದ್ರು, ಆವಾಗಿಂದ ಏನು ಮಾಡ್ತಾನೆ ಇಲ್ಲ ಸರ್. ಬರೀ ಬೆಶ್ ಹಾಕಿದ್ರು ಅಷ್ಟೇ. ಆಮೇಲೆ ಕಂಬಗಳು ಹಾಕಿದ್ರು, ಗೋಡೆ ಬಿದ್ದೋಯ್ತು. ಆಮೇಲೆ ಕಂಬ ಹಾಕಿದ್ರು, ಕಂಬ ಈಗ ಏನು ಪ್ರಯೋಜನ ಇಲ್ಲ. ನೋಡಿ ಎಷ್ಟು ತೊಂದರೆ ಆಗ್ತದೆ. ಇದಕ್ಕಿಂತ ಮುಂಚೆ ಬಂದಿದೆ ಇನ್ನೂ ಜಾಸ್ತಿ ಆಗ್ತಿತ್ತು. 2 ಗಾಡಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ಅಧಿಕಾರಿಗಳು ಆರಾಮಾಗಿ ಕೂತಿದ್ದಾರೆ ಸರ್ ಮನೆಯಾಗೆ. ಇಲ್ಲಿ ಏನು ಮಾಡ್ತಾ ಇಲ್ಲ, ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೂ. ಇನ್ನು ಬೈಕ್, ಕಾರು ಸಂಪೂರ್ಣವಾಗಿ ಮುಳುಗಡೆ ಆಗೋದ್ರಿಂದ ಸವಾರರಿಗೆ ಜೀವ ಭಯ ಸೃಷ್ಟಿಯಾಗಿದೆ. ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ ನಿರ್ಮಾಣವೇ ಇದಕ್ಕೆ ಕಾರಣ ಎಂದು ಸಾರ್ವಜನಿಕರು ಪ್ರಜಾಶಕ್ತಿ ಕ್ಯಾಮ್ರಾ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಕಡೆ ಎಲ್ಲ ಚೆನ್ನಾಗೈತೆ, ಈ ಕಡೆ ಯಾರನ್ನೂ ಓಟ್ ಹಾಕಿಲ್ವನೋ ಏನೋ ಗೊತ್ತಿಲ್ಲ. ಈ ಕಡೆ ಏನೋ ಕೆಲಸ ಅಷ್ಟಕ್ಕಷ್ಟೇ, ಏನೋ ಕೆಲಸ ಮಾಡಿಲ್ಲ. ಕೆಲಸ ಮಾಡಿದ್ರೆ ಬರೀ ಇದೇ ಪ್ರಾಬ್ಲಮ್ ಮೇಲೆ. ಒಂದು ಸತಿ ಪ್ರಾಬ್ಲಮ್ ಅಂದರೆ ಒಂದು ಸತಿ ಆಪ್ಷನ್ ಕೊಡ್ಬೋದು. 2ನೇ ಸತಿ, 3ನೇ ಸತಿ, 4ನೇ ಸತಿ ಪ್ರಾಬ್ಲಮ್ ನೋಡ್ತಾನೆ ಅವರೇ ಸೊಲ್ಯೂಷನ್ ತೆಗೀತಿಲ್ಲ. ಇಲ್ಲ, ಗಾಡಿ ಆಫ್ ಆಗಿಬಿಟ್ಟಿದೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಇಲ್ಲ ಆಗ್ತಾ ಇಲ್ಲ. ಬ್ರಿಡ್ಜ್ ಎಡೆ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ ಇಲ್ಲಿ. ಅದಕ್ಕೋಸ್ಕರ ಗಾಡಿ ಆಫ್ ಆಗಿಬಿಟ್ಟಿದೆ. ಇದೇ ಪ್ರಾಬ್ಲಮ್. ಮಳೆ ಬಂದರೆ ಇದೆ, ಫುಲ್ ನೀರು ನಿಂತ್ಕೊಳ್ತವೆ. ಓಡಾಡಕ್ಕೆ ಭಾಳ ತೊಂದರೆ. ಇಲ್ಲ ಸರ್, ಯಾರಿಗೆ ಹೇಳೋಣ, ಹೇಳಿದ್ರು ಅದಕ್ಕೆ ಕಿವಿಗೆ ಹಾಕೋಣಲ್ಲ.